ಕೋವಿಶೀಲ್ಡ್ ಲಸಿಕೆ ಅಡ್ಡ ಪರಿಣಾಮ ವಿವಾದ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಈ ಲಸಿಕೆ ಜನರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ ಎಂಬ ಸುದ್ದಿ ದೊಡ್ಡ ಮಟ್ಟದಲ್ಲಿ ಇದೀಗ ದೇಶದಲ್ಲಿ ಚರ್ಚೆಗೆ ಗ್ರಾಸ ಮಾಡ್ತಾ ಇದೆ. ಲಸಿಕೆಯ ದುಷ್ಪರಿಣಾಮಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡುವಂತೆ ವಕೀಲರಾಗಿರುವಂತಹ ವಿಶಾಲ್ ತಿವಾರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬ್ರಿಟಿಷ್ ಫಾರ್ಮಾ ಕಂಪನಿ ಅಸ್ಟ್ರಾಜೆನಿಕಾ ಅಡ್ಡ ಪರಿಣಾಮ ಬಗ್ಗೆ ತಪ್ಪೊಪ್ಪಿಕೊಂಡಿದೆ. ಕೋವಿಶೀಲ್ಡ್ ತಯಾರಿಸೋದಕ್ಕೆ ಅಸ್ಟ್ರಾಜೆನಿಕಾ ಲಸಿಕೆ ಸೂತ್ರವನ್ನು ನಮ್ಮ ದೇಶದ ಭಾರತ್ ಬಯೋಟೆಕ್ ಕಂಪನಿ ಅದನ್ನು ಬಳಕೆ ಮಾಡಿಕೊಂಡಿದೆ. ಲಸಿಕೆ ಪಡೆದವರಲ್ಲಿ ಅಡ್ಡ ಪರಿಣಾಮ ಅಲ್ಲಗಳೆಯುವುದಕ್ಕಾಗಲ್ಲ. ಹೀಗಾಗಿ ಲಸಿಕೆಯಿಂದ ಅಡ್ಡ ಪರಿಣಾಮಕ್ಕೆ ಒಳಗಾದವರಲ್ಲಿ ಪರಿಹಾರ ನೀಡಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ವಿಶಾಲ್ ತಿವಾರಿ ಅವರ ಅರ್ಜಿಯಲ್ಲಿ ಏನಿದೆ ಅಂತ ನೋಡೋದಾದರೆ, ಕೋವಿಶೀಲ್ಡ್ ಲಸಿಕೆ ಅಡ್ಡ ಪರಿಣಾಮಗಳನ್ನು ಬೀರ್ತಾ ಇದೆ. ಈ ಬಗ್ಗೆ ತನಿಖೆ ಮಾಡೋದಕ್ಕೆ ಅಂತ ವೈದ್ಯರ ತಜ್ಞರ ಸಮಿತಿಯನ್ನು ರಚನೆ ಮಾಡೋದಕ್ಕೆ ನೀವು ಸೂಚನೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ದೆಹಲಿಯ ಏಮ್ಸ್ನ ತಜ್ಞರು ಕೂಡ ಈ ಒಂದು ಸಮಿತಿಯಲ್ಲಿ ಇರಬೇಕು. ಇನ್ನು ಸಮಿತಿ ಏಮ್ಸ್ನ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಇರಬೇಕು. ನಿವೃತ್ತ ನ್ಯಾಯಮೂರ್ತಿಗೆ ತನಿಖೆಯ ಮೇಲ್ವಿಚಾರಣೆಯ ಒಂದು ಜವಾಬ್ದಾರಿಯನ್ನು ಕೂಡ ವಹಿಸಿ ಕೋವಿಶೀಲ್ಡ್ ಲಸಿಕೆಯಿಂದ ಯಾವುದೇ ರೀತಿಯಾದಂತಹ ಒಂದು ಅಡ್ಡ ಪರಿಣಾಮಗಳು ಏನಾದರೂ ಇದೆಯಾ ಈ ಬಗ್ಗೆ ತನಿಖೆಯಾಗಬೇಕು. ಈ ಬಗ್ಗೆ ತಜ್ಞರ ಸಮಿತಿ ತನಿಖೆ ನಡೆಸಬೇಕು. ಹಾಗಿದ್ರೆ ಅದು ಎಷ್ಟರ ಮಟ್ಟಿಗೆ ಗಂಭೀರ ಆಗಿದೆ, ಅದರ ಒಂದು ಅಡ್ಡ ಪರಿಣಾಮ ಎಷ್ಟರ ಮಟ್ಟಿಗೆ ಗಂಭೀರ ಆಗಿದೆ, ಲಸಿಕೆ ಪಡೆದ ಬಳಿಕ ಯಾರಾದರೂ ಗಂಭೀರ ಹಾನಿಯನ್ನು ಅನುಭವಿಸಿದರೆ ಅಥವಾ ಯಾರಾದರೂ ಜೀವವನ್ನು ಕಳ್ಕೊಂಡಿದ್ರೆ ಅಂಥವರಿಗೆ ಪರಿಹಾರವನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕು. ಲಸಿಕೆ ಹಾನಿ ಪಾವತಿಯ ವ್ಯವಸ್ಥೆಯನ್ನು ಕೂಡ ರಚನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ನೀಡಬೇಕು. ಅಂದರೆ ಯಾರ್ಯಾರು ಇದರಿಂದ ಜೀವ ಕಳ್ಕೊಂಡಿದ್ದಾರೆ ಅಥವಾ ಯಾರ್ಯಾರಿಗೆ ಅಡ್ಡ ಪರಿಣಾಮ ಆಗಿದೆ ಅವರಿಗೆಲ್ಲ ಪರಿಹಾರ ನೀಡೋದಕ್ಕೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಬೇಕು ಅಂತ ಈ ಒಂದು ಅರ್ಜಿಯಲ್ಲಿ ಮನವಿ ಮಾಡಿ